ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡಿಕೊಂಡು ಕಾಲ್ ಮಾಡಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ನಮ್ಮ ವಾಟ್ಸ್ಆಪ್ ನಂಬರ್ ಹೋಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಗೆ ನೇರವಾಗಿ ಕರೆ ಮಾಡಿಯೂ ಕೂಡ ನೀವು ಮಾತಾಡಿ. ಇವತ್ತಿನ ವಿಷಯ, ಯೋಜನೆಗಳಿಗೆ ಭೂಮಿ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ಸಿಕ್ಕಿದೆಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ ವೀಕ್ಷಕರೇ. ಕಾಲ್ ಮಾಡಿ, ಮೆಸೇಜ್ ಮಾಡಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಡಾಕ್ಟರ್ ರಮೇಶ್ ಜಯನಗರದಿಂದ. ರಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ಈಗ ಭೂ ಸ್ವಾಧೀನ ಮಾಡ್ಕೊಳ್ತಾರೆ, ಪರಿಹಾರ ಸಿಗ್ತಾ ಇದೆಯಾ? ಈ ಪರಿಹಾರದ ವಿಚಾರವಾಗಿ ಸಂಘರ್ಷ ಆಗ್ತಾ ಇದೆಯಾ? ಲಾ ಅಂಡ್ ಆರ್ಡರ್ ಮೇಲೆ ಪರಿಣಾಮ ಆಗ್ತಾ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ. ಸರ್ ಬಹಳ ಒಳ್ಳೆ ವಿಚಾರವನ್ನ ಕೈಗೆತ್ಕೊಂಡಿದ್ದೀರಾ. ಎಂದಿನಂತೆ ಜನಪರ ಕಾಳಜಿ ಉಳ್ಳ ವಿಚಾರ ಇದು. ನನ್ನ ಪ್ರಕಾರ ಪರಿಹಾರ ಸಿಕ್ಕಿಲ್ಲ ಸರ್. ಇದಕ್ಕೆ ಐತಿಹಾಸಿಕ ಒಂದು ಹಿನ್ನೆಲೆನೂ ಇದೆ. ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಯ್ತು, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ಭೂಮಿ ಕಳೆದುಕೊಂಡವ್ರಿಗೆ ಅಂತ. ಐತಿಹಾಸಿಕವಾಗಿ ಸಿಕ್ಕಿಲ್ಲ. ಹೇಳ್ತಾರೆ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಅಂತ, ಇದುವರೆಗೂ ಸಿಕ್ಕಿಲ್ಲ. ಶ್ವೇತಪತ್ರ ಹೊರಡಿಸಬೇಕು ಅಂತಾನು ಹೇಳಿದ್ದಾರೆ. ಸರೋಜಿನಿ ಮಹಿಷಿ ವರದಿ ಬಂತು, ಪರಿಷ್ಕೃತ ಸರೋಜಿನಿ ಮಹಿಷಿ ವರದಿ ಬಂತು, ಸಿಗಲ್ಲ. ಪಾಪ ಈಗ ಸ್ವಾವಲಂಬಿಯಾಗಿ ಬದುಕ್ತಿರುವ ರೈತ ಕೊನೆಗೆ ಇವರು ದಾರಿ ಕಾಯುವಂತಹ, ಅಂದ್ರೆ ವಾಚ್ಮ್ಯಾನ್, ಸೆಕ್ಯೂರಿಟಿ ಗಾರ್ಡ್ ಉದ್ಯೋಗ ಕೊಡ್ತಾರೆ. 80,000 1,00,000 ದುಡಿಯುವ ರೈತ 20,000 ಸೆಕ್ಯೂರಿಟಿ ಗಾರ್ಡ್ ಗಾಗಿ ಕೆಲಸ ಮಾಡಬೇಕಾಗತ್ತೆ. ಇಂಥ ಒಂದು ಹೀನಾಯಕರ ಪರಿಸ್ಥಿತಿ. ಆಮೇಲೆ ಪರಿಸರದ ಆಯಾಮ. ಇವತ್ತು ವಿಶ್ವದೆಲ್ಲೆಡೆ ಇರೋ ಪರಿಸರವನ್ನ ಉಳಿಸ್ಕೋಬೇಕು ಅಂತ ಒಂದು ಧೋರಣೆ ಎಲ್ಲಾ ನಾಯಕರಲ್ಲೂ ಇದೆ. ಆದ್ರೆ ನಮ್ಮಲ್ಲಿ ಇರೋ ಪರಿಸರವನ್ನ ಹಾಳು ಮಾಡಬೇಕು ಅಂತ ಇದೆ. ಒಂದು ವರ್ಷಕ್ಕೆ 4-5 ಬೆಳೆ ತೆಗೆಯುವಂತ ಜಾಗದಲ್ಲಿ ಇಂತಹ ಒಂದು ಟೌನ್ಶಿಪ್ ಬೇಕಾ? ಖಂಡಿತ ಅಗತ್ಯ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಸರ್, ಈಗ ಮುಖ್ಯಮಂತ್ರಿಗಳು ಬೆಂಗಳೂರಿನ ಮುಖ್ಯಮಂತ್ರಿ ಅಲ್ಲ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಆಸೆ ಪಡ್ತಿದ್ದಾರೆ ನಮ್ಮಲ್ಲೂ ಬರ್ಲಿ. 1000 ಎಕರೆ ಜಾಗ ಇದೆ, ಒಣ ಜಾಗ, ಅಲ್ಲಿ ಮಾಡಬೇಕು. ಇವತ್ತು ಇವು ಕರ್ನಾಟಕದ ಮುಖ್ಯಮಂತ್ರಿ, ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ, ಸಮಗ್ರ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಬೇಕು. ಬೆಂಗಳೂರು ಬೇಡ, ಅಲ್ಲಿ ಮಾಡ್ಲಿ. ಆಮೇಲೆ ಇದು ಬೈ ಬಿಡದಿ ಅಲ್ಲ, ಸರ್ಜಾಪುರ ಇವತ್ತು ಎಂತ ಪ್ರತಿಭಟನೆ ನಡೀತು. ಆಮೇಲೆ ದೇವನಹಳ್ಳಿಯಲ್ಲಿ ಸಿದ್ದರಾಮಯ್ಯನವರು ಅದಕ್ಕೆ ತಡೆ ಮಾಡಿದ್ರು. ಇವರು ಬಂದು ಕೂಡ್ಲೆ ಇವಾಗ ದಿಡ್ಡಿ ಬಾಗ್ಲು ತೆಗೆದ ಹಾಗೆ ಎಲ್ಲರೂ ಟೌನ್ಶಿಪ್ ಬೇಕು ಅಂತ. ಈ ಟೌನ್ಶಿಪ್ ಇವಾಗ ಯಾರೇ ಆಗ್ಲಿ ಸರ್, ಬೆಳಗಾವಿಲಿ ಮಾಡಿ ಅಂದ್ರೆ ಅವ್ರು ಮಾಡ್ತಾರೆ, ಜಾಗ ಕೊಡಿ ಅವ್ರು ಮಾಡ್ತಾರೆ, ಅವ್ರು ಬೆಂಗಳೂರೇ ಕೇಳಲ್ಲ. ಆದ್ರೆ ನಮ್ಮ ಜನಪ್ರತಿನಿಧಿಗಳೇ ಬೆಂಗಳೂರೇ ಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ ಸರ್, ಈ ಪರಿಹಾರದ ಸಂಘರ್ಷ ಅನ್ನುವಂಥದ್ದು ಏನಿದೆಯಲ್ಲ, ಇದು ಕಾನೂನು ಸುವ್ಯವಸ್ಥೆ ಮೇಲೆಯೂ ಕೂಡ ಪರಿಣಾಮ ಬೀರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಸ್ವತಃ ಮುಖ್ಯಮಂತ್ರಿಗಳು 14 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಹೌದು, ಇದು ತಾರಕಕ್ಕೇರುವ ಸಾಧ್ಯತೆನೂ ಇದೆ. ಯಾಕಂದ್ರೆ ಒಂದೇ ಊರಿನ ರೈತರ ನಡುವೆ ಕಂದಕ ಏರ್ಪಡ್ತಾ ಇದೆ. ಅವರು ಅಣ್ಣ ತಮ್ಮಂದ್ರಂತಿದ್ದ ರೈತರು ಇವತ್ತು ಒಬ್ರಿಗೊಬ್ರು ನೋಡದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಆದ್ರಿಂದ ಈಗ ಸರ್ಕಾರದವರು ಅಷ್ಟೇ, ನಾವು ಅಲ್ಲೇ ಮಾಡ್ತೀವಿ ಅನ್ನೋ ದಾರ್ಷ್ಟ್ಯ ಪ್ರದರ್ಶನ ಮಾಡೋದು ಬೇಡ. ಕರೀರಿ, ಸ್ವಲ್ಪ ಸಂಯಮದಿಂದ ಆಲೋಚನೆ ಮಾಡಿ ಈ ನಿರ್ಧಾರಗಳನ್ನ ಕೈಗೊಳ್ಳಬೇಕು. ರೈತ ಪರ ಮುಖಂಡರು, ಕನ್ನಡ ಪರ ಹೋರಾಟಗಾರರನ್ನು ಅವರು ಭೇಟಿ ಮಾಡಬೇಕು. ಏನು ಇವತ್ತು ಒಂದು 10,000 ಕನ್ನಡಿಗ ಕುಟುಂಬ ಎತ್ತಂಗಡಿ ಮಾಡಿ 1,00,000 ಪರಭಾಷಿಕ ಕುಟುಂಬದವರನ್ನ ಬಂದು ನೆಲೆಗೊಳಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಕನ್ನಡಿಗರ ಸಂಖ್ಯೆ ಕ್ಷೀಣಿಸುತ್ತೆ. ಜನಸಂಖ್ಯಾ ಲಕ್ಷಣದ ಮೇಲೆ ಅಪಾರವಾದ ಪ್ರಭಾವ ಇದು ಉಂಟು ಮಾಡುತ್ತೆ. ದಯವಿಟ್ಟು ಸರ್ಕಾರದವರು ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡಲಿ. ಅಧಿಕಾರದಲ್ಲಿರೋರಿಗೆ ಒಂದು ವಿನಯ ಇರಬೇಕು, ಅದನ್ನ ಪ್ರದರ್ಶನ ಮಾಡ್ಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಸರ್, ವೆರಿ ವ್ಯಾಲಿಡ್ ಅಂಡ್ ವ್ಯಾಲ್ಯೂಡ್ ಒಪಿನಿಯನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಡಾಕ್ಟರ್ ರಮೇಶ್ ಅವರೇ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಶ್ರೀರಾಮ್ ಶಿರಾ. ಶ್ರೀರಾಮ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಶಿರಾ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಸರ್ಕಾರ ರೈಲ್ವೆ ಯೋಜನೆಗೆ, ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾ ಮಾಡೋದಕ್ಕೆ, ತಿರ್ಗಾ ರಸ್ತೆ ರೋಡ್ಗಳನ್ನ ಅಗಲ ಮಾಡೋದಕ್ಕೆ, ತಿರ್ಗಾ ಹೊಸ ಪ್ಲಾನ್ಗಳು ಮಾಡೋದಕ್ಕೆ ಸರ್ಕಾರಿ ರೈತರ ಜಮೀನುಗಳನ್ನ ತಗೊಳ್ಳಿ, ಅವ್ರಿಗೆ ಪರಿಹಾರ ಕೊಡ್ಬೇಕು ತಾನೆ. ಈಗ ನೋಡಿ, ಶಿರಾದಲ್ಲಿ ರೈಲ್ವೆ ಯೋಜನೆ ತಾಂಡಿದ್ರೆ ಪರಿಹಾರ ಕೊಟ್ಟಿದ್ದಾರೆ ಸರ್. ರೈಲ್ವೆ ಯೋಜನೆಗೆ ಜಾಗ ತಾಂಡಿದ್ರೆ ಪರಿಹಾರ ಕೊಟ್ಟಿದ್ದಾರೆ. ಈಗ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದ್ದಾರೆ ಸರ್, ಅದಕ್ಕೂ ಪರಿಹಾರ ಕೊಟ್ಟಿದ್ದಾರೆ. ಇಲ್ಲೇನೋ ಕೊಟ್ಟಿದ್ದಾರೆ ಸರ್. ಆದ್ರೆ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಈ ತರ ಈಗ ನೋಡ್ತಾ ಇದೀವಿ, ದಿನ ಸ್ಟ್ರೈಕ್ ಮಾಡ್ತಾರೆ ಜನ, ಆಫೀಸ್ಗಳಿಗೆ ಓಡಾಡ್ತಾರೆ, ನಮಗ್ ದುಡ್ಡು ಬಂದಿಲ್ಲ ಅಂತ. ಅವ್ರಿಗೆ ಸ್ವಲ್ಪ ಕೊಟ್ಟಿಲ್ಲ. ನಾವು ನಮ್ ಕಡೆ ಕೊಟ್ಟಿದ್ದಾರೆ, ಆದ್ರೆ ಬೇರೆ ಕಡೆ ಇದೇ ತರ ಮಾಡ್ಬೇಕು ತಾನೆ ರೈತರು. ಪಾಪ ಭೂಮಿನೂ ಕಳ್ಕೊಂಡು ಅವ್ರ ದಿನ ಆಫೀಸ್ಗಳಿಗೆ ದಿನ ಅಲದ್ರೆ ಅವ್ರು ಏನ್ ಮಾಡ್ಬೇಕು ಸರ್? ಯಾಕೆಂದ್ರೆ ಪಾಪ ಜಮೀನನ್ನು ಕೆಲಸ ಮಾಡೋದಕ್ಕೆ, ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಭೂಮಿನೂ ಕಳ್ಕೊಂಡ್ಬಿಡ್ತಾರೆ. ಆ ಪರಿಹಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟು ಆ ಪರಿಹಾರ ಸಿಗದಂಗ ಆದಾಗ ಅವ್ರ ದಿನ ಚಳವಳಿ ಮಾಡೋದು, ಸ್ಟ್ರೈಕ್ ಮಾಡೋದು, ಅವಾಗ ಕಾನೂನು ಸುವ್ಯವಸ್ಥೆನೂ ಹದಗೆಡುತ್ತೆ. ಪೊಲೀಸರಿಗೆ ದಿನ ಇದೇ ಕೆಲಸ ಆಗುತ್ತೆ. ಪಾಪ ಅವ್ರನ್ನ ಜನನ ಕಂಟ್ರೋಲ್ ಮಾಡೋದಾಗುತ್ತೆ. ಇದೆಲ್ಲ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ, ಯೋಜನೆ ಕೈಗೆತ್ಕೊಂಡ್ಮೇಲೆ, ಅವ್ರ ಜಮೀನು ವಶಪಡಿಸ್ಕೊಂಡ್ಮೇಲೆ
ಅವ್ರಿಗೆ ಪರಿಹಾರ ಏನ್ ಕೊಡ್ಬೇಕು ಅದನ್ನ ಪೂರ್ತಿ ಕೊಟ್ಬಿಡ್ಬೇಕು. ತಿರುಗಿ ಇರಿಸ್ಕೊಳಕ್ ಹೋಗ್ಬಾರ್ದು ಬಾಕಿನ. ಅವಾಗ ಜನ ಸ್ಟ್ರೈಕ್ ಮಾಡೋದು ತಪ್ಪುತ್ತೆ. ತಿರುಗಿ ಮುಂದೆ ಯಾರಾದ್ರೂ ಜಮೀನು ಕೊಡ್ಬೇಕಾರೆ ಕೊಟ್ಟನ ಕೊಡ್ತಾರೆ. ಅದು ಬಿಟ್ಬಿಟ್ಟು ಈ ತರ ಅಲುಸ್ತಾ ಇದ್ರೆ ಮುಂದೆ ಜಮೀನು ಕೊಡೋದಕ್ಕೂ ಹೆದರಿಕೆ ಆಗುತ್ತೆ. ಎಲ್ಲಿ ನಮ್ಗೆ ಪರಿಹಾರ ಕೊಡಲ್ಲ ಇವರು, ಅಲ್ಲಿ ಸ್ವಲ್ಪ ಕೊಟ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ, ಮುಂದೆ ನಮ್ಗೆ ಎರಡು ಕಡೆಯಿಂದಲೂ ನಾವು ಕೆಟ್ಟೋಗ್ಬಿಡ್ತೀವಿ ಅಂತ ಒಂದು ಇದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸರ್ಕಾರ ಯಾವುದೇ ಯೋಜನೆ ಮಾಡ್ಲಿ, ಕೊಟ್ಟಂತ ಭೂಮಿ ಕೊಟ್ಟಂತ ರೈತರಿಗೆ ಅನ್ಯಾಯ ಮಾಡಬಾರ್ದು. ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ಬಿಡದಿಯಿಂದ, ಕೆಂಪೇಗೌಡರು. ನಮಸ್ಕಾರ ಗೌಡ್ರೆ. ನಮಸ್ತೆ. ನಮಸ್ಕಾರ ಗೌಡ್ರೆ. ಏನನ್ಸುತ್ತೆ ನಿಮ್ಗೆ ಈಗ ಸಂಘರ್ಷ, ಪರಿಹಾರ, ಕಾನೂನು ಸುವ್ಯವಸ್ಥೆಯ ಮೇಲೆ ಪರಿಣಾಮ ಇವೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ನಿಮ್ಮ ಅಭಿಪ್ರಾಯ? ಅಲ್ಲ, ಅಭಿಪ್ರಾಯ ಏನಿದೆ ಸರ್, ಅಭಿಪ್ರಾಯ ಅಲ್ಲ. ಇಲ್ಲಿ ನಮ್ಗೆ ಇವರು ನಮ್ಗೆ ಅನ್ನ ಕೊಡ್ತಿರೋ ತಾಯಿನೇ ಕಿತ್ಕೊಳ್ಳೋ ಅಂತ ಪರಿಸ್ಥಿತಿ ಮಾಡ್ತಾ ಇದ್ರು ಇವರು. ಕಿತ್ಕೊಳ್ಳೋ ಇದಕ್ಕೆ ಬಂದ್ಬಿಟ್ಟಿದ್ದಾರೆ, ಘಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು. ನಮ್ಮನ್ನ ತಬ್ಲಿ ಮಾಡ್ತಾ ಇದಾರೆ ಇವರು. ಇದನ್ನ ನಂಬ್ಕೊಂಡಿದೀವಿ ಸರ್. ಇವರು ಬರಡು ಭೂಮಿ, ಇಲ್ಲಿ ರೈತರೇ ಇಲ್ಲ ಅಂತ ಇವರು ಹೇಳ್ತಾರಲ್ಲ, ಅವ್ರ ಜಮೀನೇ ಕೊಡ್ಲಿ ಸರ್. ಅವರು ಈ ಕಡೆ ಎಲ್ಲ ಹೊಡೆದಿಟ್ಟಿದಾರಲ್ಲ ಸರ್, 300 ಎಕರೆ 400 ಎಕರೆ ಹೊಡೆದಿಟ್ಟಿದಾರಲ್ಲ ಕಂಟಂದಿರಿಬ್ರು. ಕೊಡ್ಲಿ ಬಿಡಿ, ಅದ್ರಲ್ಲಿ ಅದನ್ನೇ ಮಾಡ್ಲಿ ಟೌನ್ಶಿಪ್. ಅಲ್ಲ, ಪ್ರಶ್ನೆ ಏನಂತಂದ್ರೆ ಈ ಕಡೆ ಭೂಮಿನೂ ಇಲ್ಲ, ಭೂಮಿ ಹೋದ್ಮೇಲೆ ಪರಿಹಾರನೂ ಇಲ್ಲ. ಆ ಪರಿಹಾರ ತಗೊಳ್ಳೋದಕ್ಕೆ ನಾವು ಸರ್ಕಾರ ಕಚೇರಿಗೆ ಮನೆಗೆ ಓಡಾಡ್ಬೇಕು, ಪ್ರತಿಭಟನೆ ಮಾಡ್ಬೇಕು, ನಮ್ಮ ಮೇಲೆ ಕೇಸ್ ಹಾಕಿಸ್ಕೋಬೇಕು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ಅಲ್ಲ ಸರ್, ನಾವು ಒಬ್ರು ಒಂದ್ ದಿವಸಕ್ಕೂ ಸ್ಟೇಷನ್ ಮೆಟ್ಲು ಹತ್ತಾರಲ್ಲ, ಕೋರ್ಟ್ ಮೆಟ್ಲು ಹತ್ತವ್ರಲ್ಲ, ಇವರಿಂದ ನಾವು ಇವಾಗ ನಮ್ ಜಮೀನ್ ನಾವು ಉಳಿಸ್ಕೊಳಕ್ಕೆ ಅದೇನೋ ಅಂದಂಗೆ ನಾವು ಕೇಸ್ ಹಾಕೊಂಡು ನಾವು ಕೋರ್ಟ್ ಹೋಗಿ ಊರ್ ಲಾಭಕ್ಕೋಸ್ಕರ ಮಾಡ್ಕೊಳ್ಳೋದು ಸರ್. ಏನೋ ಮಾಡಿದೀನಿ ದೊಡ್ಡ ಸಾಧನೆ ಅಂತ. ಇವಾಗ ಮಾಡಿರೋ ಅನ್ನನ ಎಲ್ಲರಿಗೂ ಬಡಿಸ್ಬಿಟ್ಟು ನಾನು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಆಯ್ತದ ಸರ್? ಯಾರೋ ಮಾಡಿರೋ ಅಡಿಗೆನ ಇವ್ರು ಬಡಿಸ್ಬಿಟ್ಟು ಇವರು ಲಾಭ ತಗೊಂತ ಇದಾರೆ. ಫೈನ್ ಕೆಂಪೇಗೌಡ್ರೆ, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಭೀಮರಾಯರು ಯಾದಗಿರಿಯಿಂದ. ನಮಸ್ಕಾರ ಭೀಮರಾಯ್ ಅವರೇ. ನಮಸ್ಕಾರ ಸರ್. ಹಾ ಸರ್, ತಮ್ಮ ಅಭಿಪ್ರಾಯ ಏನು? ಏನ್ ಸರ್, ರೈತರ ಭೂಮಿಯನ್ನ ಅಕ್ವೈರ್ ಮಾಡ್ಕೊಂಡು ರೈತರಿಗೆ ಪರಿಹಾರ 10 ವರ್ಷ 20 ವರ್ಷಗಟ್ಲೆ ಅಲ್ದಾಡಿಸ್ತಾರೆ ಈ ಸರ್ಕಾರದವರು. ಸಿಎಂ ಆಗ್ಲಿ ಪ್ರತಿಯೊಬ್ರು, ಈ ಹಿಂದಿನ ಸಿಎಂ ಹಿಡ್ಕೊಂಡು ಎಲ್ಲರೂ ರೈತರಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಯಾವ್ದಂಗೆ ಇದು? ಹೌದು. ಅಲ್ಲ, ನಾನು ಬಿಜಾಪುರ ಜಿಲ್ಲೆ ನನ್ನ ಸ್ವಂತ ಭೂಮಿನೇ 10 ಎಕರೆಯಲ್ಲಿ 2 ಎಕರೆ ಕಳ್ಕೊಂಡು 10 ವರ್ಷ ಆಯ್ತು ಸರ್. ಇಲ್ಲಿವರೆಗೂ ಒಂದು ನಯ ಪೈಸಾ ಪರಿಹಾರ ಇಲ್ಲ ಸರ್. ಯಾವ ಪ್ರಾಜೆಕ್ಟ್ ಅದು ಭೀಮರಾಯರೇ? ಕೃಷ್ಣ ಮೇಲ್ದಂಡೆ ಯೋಜನೆ ಪ್ರಾಜೆಕ್ಟ್. 10 ವರ್ಷ ಆಯ್ತಾ? 2 ಎಕರೆ ಹೋಗಿ 2 ಎಕರೆ ಹೋಗಿ 10 ವರ್ಷ ಆಯ್ತು. ಸುಮಾರು 10 ವರ್ಷ ನಮ್ಮ ಸಾವಿರಾರು ಎಕರೆ ನಮ್ಮ ಬಸವನಗುಡಿ ತಾಲೂಕಲ್ಲಿ ಇನ್ನೂ ಪರಿಹಾರ ಇಲ್ಲ ಸರ್, 1 ರೂಪಾಯಿ. ಮತ್ತೆ ಮೊನ್ನೆ ಎಲ್ಲ ಮೀಟಿಂಗ್ ಮಾಡಿದ್ರು ಈ ಅಪ್ಪರ್ ಪ್ರಾಜೆಕ್ಟ್ ವಿಚಾರವಾಗಿ. ಆಮೇಲೆ ಮಾಡಿದ್ದಾರೆ ಸರಿ. ಆಮೇಲೆ ಕೆನಲ್ ಇನ್ನೂ ವರ್ಕ್ ಆಗಿಲ್ಲ ಸರ್. ರೈತರಿಗೆ ಒಂದ್ ಹನಿ ನೀರಿಲ್ಲ, ಕುಡಿಯಕ್ಕೆ ನೀರ್ ಬರಲ್ಲ. ಕುಡಿಯಕ್ಕೆ ನೀರ್ ಬರಲ್ಲ ಸರ್. ಮೇನ್ ಕೆನಲ್ ಮಾಡಿದ್ದಾರೆ, ಅದು ಅರ್ಧಂಬರ್ಧ ಮಾಡಿ ಅದು ಸ್ಟೀಲ್ ಹಾಕಿ ಮಾಡ್ಬೇಕು ಆಕ್ಚುಲಿ ಮೇನ್ ಕೆನಲ್. ಇನ್ನೊಂದೇನಂದ್ರೆ ಭೀಮರಾಯರೇ, ಈಗ ನೀವು 10 ವರ್ಷದಿಂದ ಹೇಳ್ತಾ ಇದೀರಿ. 80s ಮಧ್ಯಾಹ್ನ ನಮ್ಗೆ ಒಂದಿಷ್ಟು ಜನ ಕಾಲ್ ಮಾಡಿದ್ರು, ಸರ್ 81, 82 ಅಲ್ಲಿ ನಮ್ಮ ಭೂಮಿಯನ್ನ ಅಕ್ವಿಸಿಷನ್ ಮಾಡಿದ್ದಾರೆ, ಇನ್ನೂ ಪರಿಹಾರ ಸಿಕ್ಕಿಲ್ಲ, ನಾವು ಅಲದು ಸುಸ್ತಾದ್ವಿ ಅಂತ ಹೇಳ್ತಾ ಇದ್ರು. ಅಷ್ಟು ವರ್ಷದಿಂದನೂ ಬಾಕಿ ಇದೆ ಕೆಲವು. ಥ್ಯಾಂಕ್ ಯು ಭೀಮರಾಯರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ. 10 ವರ್ಷ ಆದ್ರೂ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಸರ್ಕಾರ ಇವೆಲ್ಲವನ್ನ ಗಮನಿಸಬೇಕು. ಸುಮಾ ಅಂತ ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಾ ಮೇಡಮ್. ಸರ್ ನಮಸ್ಕಾರ ಸರ್. ನಿಮ್ಮ ಅಭಿಪ್ರಾಯ? ನಾನು ಮೊದಲನೇದಾಗಿ ಏನ್ ಹೇಳ್ತೀನಿ ಅಂದ್ರೆ, ಈಗ ಇಲ್ಲಿ ಹಾರೋಳಿ ಇಂಡಸ್ಟ್ರಿಯಲ್ ಅಲ್ಲಿ ಅಕ್ವೇರ್ ಆಯ್ತು ಸರ್. ಅಲ್ಲಿ ಇಲ್ಲಿ ಹುಲಿ ದೇವಗಡ ದೊಡ್ಡ ಇಂತಿದೆ. ಇಲ್ಲಿ ತನಕ ಕೆಲವರಿಗೆ ಪರಿಹಾರನೇ ಸಿಕ್ಕಿಲ್ಲ. ಆದ್ರೆ ಇನ್ನೊಂದ್ ಜೊತೆಗೆ ಏನ್ ಹೇಳ್ತೀನಿ, ಈ ರಾಜಕಾರಣಿಗಳು ಈ ಟೌನ್ಶಿಪ್ಗಳು ಈ ತರ ಎಲ್ಲ ಅಕ್ವೈರ್ ಮಾಡ್ಕೋತಿದಲ್ಲ ಸರ್, ಅವ್ರಿಗೆ ಮಾತ್ರ ರಾಜಕಾರಣಿಗಳು ಮಕ್ಕಳು ಸೈಕಲ್ ಆಡ್ಬೇಕು ಅಂದ್ರೂ ಗ್ರೌಂಡ್ ಬೇಕು, ಜಮೀನ್ ಬೇಕು, ಅವ್ರು ಎಂಜಾಯ್ ಮಾಡ್ಬೇಕು ಅಂದ್ರೂ ಒಂದು ರೆಸಾರ್ಟ್ ಮಾಡ್ಕೋಬೇಕು ಎಕರಾನ್ ಗಟ್ಲೆ, ಅವ್ರು ಒಂದು ಕ್ರಿಕೆಟ್ಗೂ ಕೂಡ ಒಂದು ಸ್ಟೇಡಿಯಂ ಬೇಕು ಅಂದ್ರೂ ಅವ್ರಿಗೂ ಎಕರಾನ್ ಗಟ್ಲೆ ಬೇಕು. ನಮ್ ರೈತರು ಏನ್ ಅನ್ಯಾಯ ಮಾಡಿದ್ದಾರೆ ಸರ್? ಇರೋ 1 ಎಕರೆ 2 ಎಕರೆ ಬದುಕಕ್ ಬಿಡ್ತಾ ಇಲ್ವಲ್ಲ. ನಮ್ಗೆ ಪರಿಹಾರ ಸಿಗುತ್ತೆ ಅಂತ ಯಾವ ಗ್ಯಾರಂಟಿ ಇದೆ ಸರ್? ಇವತ್ತಿರೋ ಸರ್ಕಾರ ನಾಳೆ ಇವ್ರು ಯಾವ್ಯಾವ ತರ ಮೈತ್ರಿ ಆಯ್ತಾರೋ, ಯಾವ್ಯಾವ ತರ ಸರ್ಕಾರ ಬಿದ್ದೋಗುತ್ತೋ. ಕರೆಕ್ಟ್. ನಾವ್ ಯಾರನ್ನ ನಂಬ್ಕೊಂಡ್ ಜೀವನ ಮಾಡೋದು ಸರ್? ಅದೇ ನಮ್ಗೆ 1 ಎಕರೆ ಜಮೀನ್ ಇದ್ರೆ ನಾವು ಏನ್ ಬೇಕಾದ್ರೂ ಬದುಕ್ತಿವಿ, ಹೇಗ್ ಬೇಕಾದ್ರೂ ಬದುಕ್ ಕಟ್ಕೊಳ್ತೀವಿ ಸರ್ ನಾವು.
ತಿನ್ನೋದಕ್ಕೆ ಇಲ್ಲ ಅಂದ್ಮೇಲೆ ಯಾವ ಸ್ಟೇಡಿಯಂ ಕಟ್ಕೊಂಡೇನೋ ನಮ್ಗೆ ಈಗಾಗ್ಲೇ ಬರಗಾಲ ಸ್ಟಾರ್ಟ್ ಆಗ್ತಿದೆ, ಮಳೆನೇ ಆಗ್ತಿಲ್ಲ ಕಾಲಕ್ಕೆ ಇವಾಗ. ಅಲ್ಲ ಈಗ ಆಲ್ರೆಡಿ ಬರಗಾಲದಲ್ಲಿ ಇದೀವಿ ಬಿಡಿ ನಾವು ಸುಮಾರು ಬರಗಾಲದಲ್ಲೇ ಇದೀವಿ ನಾವು ಆಲ್ರೆಡಿ. ಬರಗಾಲ ಘೋಷಣೆ ಮಾಡಿ ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ ಈಗ. ಹೌದು ಸರ್, ಇವಾಗ ಆಲ್ರೆಡಿ ಒಂದು ತರಕಾರಿ ರೇಟ್ಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಸರ್. ಇವ್ರು ಎಲ್ಲೋದ್ರು ಪೆಟ್ರೋಲ್ ಬಂಕ್ ಬೇಕು, ಇವ್ರಿಗೆ ಸ್ಕೂಲ್ ಬೇಕು, ಬಾರ್ಗಳು ಬೇಕು, ಇಂಥವಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ. ಅದೇ ಜಮೀನಲ್ಲಿ ನಾವು ದುಡಿದು ತಿಂತೀವಿ, ನಾವು 10 ಜನನ ಸಾಕ್ತಿವಿ ಅನ್ನೋ ರೈತರಿಗೆ ಯಾಕೆ ಸರ್ ಇಂತ ಮೋಸ ಮಾಡ್ತಾರೆ ಇವರು? ಅಲ್ಲ ಸರ್, ಇವಾಗ ರೈತ ಇದ್ರೆ ದೇಶದ ಬೆನ್ನೆಲುಬು ಅಂತ ಹೇಳೋದಕ್ ಮಾತ್ರ ಪಟ್ಟಿ ಅಂಟಿಸ್ತೀರಾ? ಎಲ್ಲಾ ರಾಜಕಾರಣಿಗಳು ಹೇಳೋದು ಅದೇನೆ, ಏನ್ ರೈತ ದೇಶದ ಬೆನ್ನೆಲುಬು ಅಂತಾರೆ. ಅಂತ ರೈತನ ಬೆನ್ನೆಲುಬನ್ನೇ ಮುರಿತಿದ್ದಾರೆ ಅಂದ್ರೆ ಇನ್ನೇನ್ ರೈತರಿಗೆ ಇವ್ರು ಉದ್ಧಾರ ಮಾಡ್ತಿದ್ದಾರೆ? ಇವತ್ತು ಸರ್ಜಾಪುರದಲ್ಲಿ ಅಷ್ಟೊಂದ್ ರೀತಿ ಎಲ್ಲ ನಡ್ಕೋತಾ ಇದೆ ಸರ್ಕಾರ. ಯಾವ್ದ್ ರೀತಿ ದೌರ್ಜನ್ಯದಿಂದ ಮಾಡ್ತಿದ್ದಾರೆ ನೀವೇ ನೋಡ್ತಾ ಇದ್ದೀರಾ. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಸುಮಾ ಅವರೇ, ಕರೆ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ, ನಮ್ಮ ವೀಕ್ಷಕರು ಏನ್ ಪ್ರಬುದ್ಧವಾಗಿ ಮಾತಾಡ್ತಾ ಇದಾರೆ, ಅವ್ರ ಮಾತನ್ನ ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾ ಇದಾರೆ. ವೀಕ್ಷಕರು ಕೇಳ್ತಾ ಇರುವಂತಹ ಪ್ರತಿ ಪ್ರಶ್ನೆಗಳಿಗೂ ಸರ್ಕಾರ ಉತ್ತರ ಕೊಡಬೇಕು. ಬಹುಶಃ ಸರ್ಕಾರ ಹತ್ರ ಉತ್ತರನೇ ಇಲ್ವಾ ಅಂತ ಅಷ್ಟು ಅದ್ಭುತವಾಗಿ ಮಾತಾಡ್ತಾ ಇದಾರೆ ನಮ್ಮ ವ್ಯೂವರ್ಸ್. ನಿಜಕ್ಕೂ ಖುಷಿ ಅನ್ಸುತ್ತೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಾಜೇಶ್ ಅಂತ ಸರ್ಜಾಪುರದಿಂದ. ರಾಜೇಶ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ? ಇವತ್ತು 11 ಗ್ರಾಮಗಳಿಂದ ಎಸ್ಮೇಡಳ್ಳಿ ನಮ್ದು. ಹೌದು, 11 ಗ್ರಾಮ ಹೇಳಿದೆ ಆಫೀಸ್ಗೆ ಮನವಿ ಪತ್ರ ಕೊಡೋಣ ಅಂತ ಹೋಗಿದ್ವಿ. ಹೌದೌದು, ನಾವು ಇದ್ವಿ. ಅವರೇ ಆಫೀಸಿಂದ ಕರೆದಿದ್ರು, ನಾವು ಮನವಿ ಪತ್ರ ಕೊಡೋದಕ್ಕೆ ಎಲ್ಲ ಗ್ರಾಮದವರು ಬಂದಿ ಅವ್ರು ಕರೆದಿದ್ರು. ನಾವು ಹೋಗಿ ಮಾಡಿದರೆ ಸರ್ಕಾರ ಅಡ್ಡ ಹಾಕೊಂಡ್ಬಿಟ್ಟು ನಮ್ಮನ್ನ ಎಲ್ಲ ಮಾಡಿದ್ರು, ನಮ್ಗೆ ಕಾಡ್ಬಿಟ್ಟಿದ್ದಾರೆ. ಮತ್ತೆ ನಮ್ಮ ಅಧ್ಯಕ್ಷರು ದೇವರಾಜ್ ರೆಡ್ಡಿ ಅನ್ಬಿಟ್ಟು ಅವ್ರಿಗೆಲ್ಲ ಕಾಲಲ್ಲೆಲ್ಲ ಒತ್ತು ಅವಾಚ್ಯ ಶಬ್ದಗಳಿಂದ ಬೈದು, ನೀನ್ ಯಾವ ಬೋಳಿ ನನ್ ಮಗನು ನಿನ್ ಕೈಯಲ್ಲಿ ಏನಾಗುತ್ತೆ ಮಾಡೋದಕ್ಕೆ ಆತರ ಈ ತರ ಎಲ್ಲ ಬೈದು ಸ್ವಲ್ಪ ಭಾಷೆ ಮೇಲೆ ಹಿಡಿತಾ ಇರ್ಲಿ, ಜನ ನೋಡ್ತಿರ್ತಾರೆ. ಐ ಕಂಪ್ಲೀಟ್ಲಿ ಅಗ್ರಿ. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಹೌದು, ನಾವು ಯಾರ ಮೇಲೆ ದೌರ್ಜನ್ಯ ಮಾಡಿಲ್ಲ, ನಾವು ಮನವಿ ಪತ್ರ ಕೊಡೋದಕ್ಕೆ ಹೋಗ್ತಾ ಇದ್ವಿ ಸರ್, ಅಷ್ಟೇ, ಬೇರೆ ಏನು ಮಾಡಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ಅವ್ರು ನಮ್ ಮನವಿ ಪತ್ರ ಕೊಡುವ ಅಧಿಕಾರ ಕೂಡ ನಮ್ಗೆ ಇಲ್ಲ ಅಂದ್ರೆ ಯಾವ ತರ ಸರ್ ಇದು? ಫೈನ್ ಫೈನ್. ಥ್ಯಾಂಕ್ ಯು ರಾಜೇಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ನೋಡಿ, ಆಕ್ರೋಶ ಇದೆ, ನಿಜ ಒಪ್ಕೋತೀವಿ. ಇವತ್ತು ಅವರು ಕಚೇರಿಗೆ ಹೋಗಿ ಮನವಿ ಕೊಡೋದಕ್ಕೆ ಹೋಗಿದ್ದು, ಆದ್ರೆ ಅವರನ್ನ ರಸ್ತೆ ಮಧ್ಯೆ ತಡೆಯುವಂತ ಕೆಲಸ ಆಗುತ್ತೆ. ಮತ್ತೆ ಯಾರಾದ್ರೂ ಅಲ್ಲಿ ಏನಾದ್ರು ಸಮಸ್ಯೆಯಾಗಿ ಕೆಳಗಡೆ ಬಿದ್ರೆ ನಾಟಕ ಮಾಡ್ತಿದ್ದೀರಿ ನೀವು ಅಂತಾನು ಹೇಳಿದ್ರಂತೆ. ಏನ್ ಈ ರೀತಿ ಎಲ್ಲ ಮಾತಾಡಿದ್ರೆ? ಪೊಲೀಸರ ಕೆಲವರ ಇವತ್ತಿನ ವರ್ತನೆ ನಿಜಕ್ಕೂ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಡದಿಯಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ, ರವಿಕುಮಾರ್ ಅಂತ ಹೇಳಿ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ತೆ ಸರ್. ರವಿಕುಮಾರ್ ಅವರೇ, ಈಗ ಅಭಿವೃದ್ಧಿಗೋಸ್ಕರ ಭೂ ಸ್ವಾಧೀನ ಮಾಡ್ಕೊಳ್ತಾರೆ, ಅಟ್ ದ ಸೇಮ್ ಟೈಮ್ ಭೂ ಸ್ವಾಧೀನ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಆ ಪರಿಹಾರವನ್ನ ನಾವು ತಗೋಬೇಕು ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋ ಪ್ರಶ್ನೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಸರ್, ಇಲ್ಲಿ ಖಂಡಿತ ಏನಂದ್ರೆ ನಾವು ಈ ಭೂ ಸ್ವಾಧೀನಕ್ಕೆ ವಿರೋಧ ಇರೋದ್ರಿಂದ ಇಲ್ಲಿ ನೀವು ಪರಿಹಾರ ಅಗತ್ಯದ್ದು ಕಂಡು ಬರ್ತಾ ಇಲ್ಲ ಸರ್. ಯಾರೋ ಕೆಲವರು ಜನಗಳು ಮಾತ್ರ ಇಲ್ಲಿ ಭೂ ಸ್ವಾಧೀನಕ್ಕೋಸ್ಕರ ಇದು ಮಾಡಿಲ್ಲ. ನಾನು ಆಕ್ಚುಲಿ ರವಿಕುಮಾರ್ ಅವರೇ, ಪರ್ಟಿಕ್ಯುಲರ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಬಿಡದಿ. ಸಂಪೂರ್ಣ ರಾಜ್ಯದಲ್ಲಿ ಈ ಕೆಲವು ಜಿಲ್ಲೆ ಕಡೆ ಈಗಾಗಲೇ ಭೂ ಸ್ವಾಧೀನ ಮಾಡ್ಕೊಂಡಿದಾರಲ್ಲ, ಅವುಗಳಿಗೆ ಪರಿಹಾರ ಕೊಡೋ ವಿಚಾರ ಈಗ ಸರ್ಕಾರಿ ಕಚೇರಿಗೆ ಮನೆಗೆ ಅಲಿತಾ ಇದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಪರಿಹಾರ ಕೊಡಿ ಅಂತ ಹೇಳಿ. ಈ ಟೈಮ್ ನಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಿದೆ ಅನ್ನುವಂಥದ್ದು ಉದ್ದೇಶ ಮತ್ತು ಇವತ್ತಿನ ಚರ್ಚೆ ವಿಚಾರ. ಮಾತಾಡಿ ಮುಂದುವರಿಸಿ. ಕರೆಕ್ಟ್ ಸರ್, ಇದು ಖಂಡಿತ ತಪ್ಪು. ಆಕ್ಚುಲಿ ಈಗ ಸರ್ಕಾರ ಭೂ ಸ್ವಾಧೀನಕ್ಕೆ ಮಾಡ್ಕೊಂಡ್ಮೇಲೆ ಅವ್ರಿಗೆ ಪರಿಹಾರ ಸಮಯದಲ್ಲಿ ಒದಗಿಸ್ಕೊಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ. ಯಾವಾಗ ಸಿಗ್ಲಿಲ್ಲ ಅಂದ ತಕ್ಷಣ ಖಂಡಿತ ಅವರು ಯಾರು ಕಳ್ಕೊಂಡಿರ್ತಾರೆ ಅವರು ಪರಿಹಾರಕ್ಕೆ ದಾರಿ ಹುಡುಕ್ತಾ ಇರ್ತಾರೆ. ಅವರಿಂದ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅದು ಖಂಡಿತ ಅವರು ಹೊಣೆಗಾರಿಕೆ ಆಗಲ್ಲ, ಇದು ಸರ್ಕಾರನೇ ಹೊಣೆ ಆಗುತ್ತೆ. ಎಕ್ಸಾಕ್ಟ್ಲಿ, ಕರೆಕ್ಟ್. ಥ್ಯಾಂಕ್ ಯು ರವಿಕುಮಾರ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಹಿಡಿದಾರೆ, ಮೈಸೂರಿನ ಬನ್ನೂರಿನಿಂದ ಕೃಷ್ಣ ಅಂತ ಕರೆ ಮಾಡಿದ್ದಾರೆ. ಕೃಷ್ಣ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಇವರು ಭೂ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರ ಸರ್, ಅವರು 1 ಕೋಟಿ 2 ಕೋಟಿ 2.5 ಕೋಟಿ ಕೊಟ್ರ ಸರ್, ಅದರಿಂದ ಮಕ್ಕಳ ಭವಿಷ್ಯ ಹೆಂಗ್ ಸರ್ ರೂಪಿಸಕ್ಕಾಗತ್ತೆ? ಅದರಿಂದ ಈಗ ಅವ್ರು ಮಾತ್ರ 100 ಎಕರೆ 1000 ಎಕರೆ ಭೂಮಿ ಹೊಂದಿದ್ದಾರೆ. ರೈತರ ಹತ್ರ ಇರೋದು 1 ಎಕರೆಗೆ ಅವರು ಕಿತ್ಕೊಂಡ್ರೆ ರೈತರು ಯಾಕೆ ಸರ್ ಹೆಂಗ್ ಸರ್ ಬದುಕೋದು? ಹೌದೌದು. ಆದ್ರಿಂದ ನಾನು ಹೇಳುದು ಸರ್, ಅವರು ಬಿಡದಿ ಹತ್ರ ಮಾಡೋದ್ರ ಬದಲು
ಬೇರೆ ಈಗ ಉತ್ತರ ಕರ್ನಾಟಕದಲ್ಲಿ ಪಾಪ ನೀರಿಲ್ಲ, ಒಂದೊಂದು ತುತ್ತು ಊಟಕ್ಕೂ ಪರದಾಡ್ತಾ ಇದ್ದಾರೆ. ವೆಲ್ಕಮ್ ಕರೀತಿದಾರ ಅವ್ರು, ಬನ್ನಿ ನಮ್ ಕಡೆಗೆ ಅಂತ. ಬನ್ನಿ ಅಂತ ಕರೀತಿದ್ದಾರೆ. ಸಾಲದಕ್ಕೆ ಇದನ್ನ HD ಕುಮಾರಸ್ವಾಮಿ ಅವ್ರು ಮಾಡಿರೋದು ಅಂತ ಹೇಳ್ತಾರೆ. ಅವ್ರು ಮಾಡಿ ಈಗ 20 ವರ್ಷ ಆಯ್ತು ಸರ್. 20 ವರ್ಷದಿಂದ ಪಾಪ ಅವರು ಏನಾದ್ರು ರೈತರು ಅವತ್ತು ಬೇಡಿಕೆ ಇಟ್ರು ಅದ್ರ ಕೈ ಬಿಟ್ಬಿಟ್ಟು ಸುಮ್ಮನೆ ಆದ್ರು. ಓಕೆ, ಥ್ಯಾಂಕ್ ಯು ಕೃಷ್ಣ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ.